ಅವರ ಮ್ಯಾಜಿಕ್ ಹುಡುಗಿ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ. ಈ ಕಡೆ ಅಜಿತ್ ಭೂಮಿ ಜಗಳಾಡಕ್ ಶುರು ಮಾಡ್ತಾರೆ. ಅದಕ್ಕಿಂತ ಮೊದಲು ಹಾಲ್ನಲ್ಲಿ ಊಟ ಮಾಡ್ಬೇಕಾದ್ರೆ ಶ್ರವಣ್ ಬೇಸರದಿಂದ ಇರ್ತಾರೆ. ಅದಕ್ಕೆ ಭೂಮಿ ಸಿಗ್ತಾರೆ. ಮನಸ್ವಿನಿ ಮತ್ತೆ ಶಾರದಮ್ಮ ಬನ್ನಿ ಊಟ ಮಾಡಿ. ಒಂದ್ ಮಾತು, ಮನಸ್ವಿನಿ ಅವ್ರು ಸಿಕ್ಕಿದಾಗ ನನ್ನ ಪ್ರೀತಿ ಮಾತ್ರ ಕಡಿಮೆ ಮಾಡ್ಕೊಬಿಡಿ ಎಂದಾಗ ಶ್ರವಣ್ಣ ಆಯ್ತು ಅಂತ ಹೇಳಿರ್ತಾರೆ. ಅಮ್ಮ ಊಟ ಬೇಡಮ್ಮ ನನಗೆ ಅಂತ ಅಂದಾಗ ಅವ್ರಮ್ಮ ಪಾಪ ಸ್ವಲ್ಪ ಊಟ ಮಾಡು, ಆರೋಗ್ಯ ಹಾಳಾಗುತ್ತೆ, ಖಾಲಿ ಹೊಟ್ಟೆಲಿ ಮಲಗಬಾರ್ದು ಅಂತೇಳಿ ಊಟ ಮಾಡಿಸ್ತಾರೆ. ಎಲ್ಲ ಊಟ ಮಾಡೋದ್ಮೇಲೆ ಅಜಿತ್ ರೂಮಲ್ಲಿ ಕೂತ್ಕೊಂಡು ಅವಳು ಶ್ರವಣ್ಣು ಮತ್ತೆ ಶಾರದಮ್ಮ ಹಾಗೇನೆ ಮನಸ್ವಿನಿ ಇದ್ದಂತ ಜಾಗ, ಅವಳು ಜಾಗ ತೋರಿಸಿದ್ದು ಅದೆಲ್ಲ ಜ್ಞಾಪಿಸ್ಕೊಳ್ತಾ ಇರ್ತಾನೆ. ಹೀಗೆಲ್ಲ ಆಡಿದ್ಮೇಲೆ ಇವಳು ಏನೋ ಇದೆ ಇದ್ರಲ್ಲಿ ರಹಸ್ಯ ಅಂತ ಹೇಳಿ ಅಷ್ಟ್ರಲ್ಲಿ ಭೂಮಿ ಹಾಲು ತಂದ್ಬಿಟ್ಟು ಎಲ್ಲ ಯೋಚನೆಗಳನ್ನ ಬದಿಗಿಟ್ಟು ಹಾಲು ಕುಡಿದ್ಬಿಟ್ಟು ಮಲ್ಕೊಡಿ ನಿದ್ದೆ ಬರುತ್ತೆ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯ್ತು ಭೂಮಿ, ನೀನು ಒಂದೊಮ್ಮೆ ಪೆಟ್ಕೆ ಇದೆ ಅಂತ ಹೇಳಿದ್ದೆ ಅಲ್ವಾ, ಆ ಪೆಟ್ಕೆನಲ್ಲಿ ಏನೇನು ಇರ್ಬೋದು? ಅದಕ್ಕೆ ಭೂಮಿ ಹೇಳ್ತಾಳೆ, ನನ್ಗೆ ಯಾವ ಪೆಟ್ಕೆನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಲ್ಲ ಭೂಮಿ, ಅದ್ರಲ್ಲಿ ಏನು ಇದೆ ಅಂತ ಹೇಳಿದ್ದೆ ನೀನು. ಏನಿದೆ ಅಂತ ಗೊತ್ತಿಲ್ಲ ಸಾಹೇಬ್ರೆ. ಗೊತ್ತಿಲ್ಲ ಅಂದ್ರೆ ಆಗಲ್ಲ, ನಮ್ಮಮ್ಮ ಏನೇನೋ ಇಟ್ಟಿದ್ದಾರೆ ಗೊತ್ತಿಲ್ಲ ಸಾಹೇಬ್ರೆ ನನಗೆ. ಅಷ್ಟ್ರಲ್ಲಿ ಅಜಿತ್ ಹೊರ್ಗಡೆ ಹೋಗ್ಬಿಡ್ತಾರೆ. ಹೊರ್ಗಡೆ ಹೋಗ್ತಿದ್ದಾಗ ನೀವು ಭೂಮಿ ಸಾಹೇಬ್ರೆ ಮಾತಾಡ್ತಾ ಇದ್ದೀನಿ ಹಾಗೆ ಹೋಗ್ತಿರಲ್ಲ, ತಡೀರಿ ಅಂತ ಹಿಂದೆ ಹೋಗ್ತಾಳೆ. ಹೋಗಿ ಅಲ್ಲಿ ಕೂತ್ಕೊಡ್ತಾನೆ. ಸತ್ಯಣ್ಣನ ಜೊತೆ ಮಾತಾಡ್ತಾ, ಸತ್ಯಣ್ಣ ಆ ಕಡೆಯಿಂದ ಅಜಿತ ಕೇಳಿಸಿದ್ವಪ್ಪ, ಹಾಗಾಗಿ ನನಗೆ ಮಾತಾಡಕ್ಕೆ ಆಗ್ಲಿಲ್ಲ ನಿಮ್ ಜೊತೆ. ಹೌದಾ ಸತ್ಯಣ್ಣ, ಯಾಕೋ ಈಗ ಮಾತಾಡ್ತ ಮಾಮೂಲು. ಅಷ್ಟರಲ್ಲಿ ಉಳಿದ್ದಳು, ಏನ್ ಸಾಹೇಬ್ರೆ ಪದೇ ಪದೇ ನನ್ನ ಜನ್ಮ ರಹಸ್ಯ ಕೇಳ್ತಲೇ ಇದ್ದೀರಲ್ಲ, ಅದ್ ಈಗ ಬಂದೆ, ನಿನ್ ತಂದೆ ಯಾರು, ನಿನ್ ತಾಯಿ ಯಾರು ಅಂತ ಹೇಳಿ. ಅಷ್ಟರಲ್ಲಿ ಅಜಿತ್ ಸತ್ಯಣ್ಣ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿರ್ತಾರೆ. ಅದಕ್ಕೆ ಭೂಮಿ ಹೇಳ್ತಾಳೆ, ನೋಡಿ ನನ್ನ ಮೇಲಾಣೆ, ನೀವು ಇನ್ನೆಂದೂ ಕೂಡ ಹೀಗೆ ಕೇಳಂಗ್ ಕೂಡುದು ನನ್ನ ಜೀವನದ ಬಗ್ಗೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಅಲ್ಲ ಭಾಗ್ಯಮ್ಮ ವೀರಣ್ಣನ ಮಗಳು ನೀನಲ್ಲ ಅಂದ್ಮೇಲೆ ನಿನ್ನ ತಂದೆ ತಾಯಿಗಳಿಗೆ ಯಾರು ಅಂತ ತಿಳ್ಕೊಳ್ಳುತ್ತಪ್ಪ. ಮತ್ತೆ ಭೂಮಿ ಹೇಳ್ತಾಳೆ, ಹೌದು ತಪ್ಪೆ. ನಾನೇನಾದ್ರೂ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ನ ಮಿಸ್ಸಿಂಗ್ ಅಂತ ಹೇಳಿ? ಇಲ್ವಲ್ಲ. ನಿಮ್ಗೇನು ಅಧಿಕಾರ ಇದೆ ಅಂತ ನನ್ನನ್ನ ಈ ರೀತಿ ವಿಚಾರಣೆ ಮಾಡ್ತಿದ್ದೀರಾ ನೀವು? ತಪ್ಪಲ್ವಾ? ಇನ್ನೆಂದು ಕೂಡ ನೀವು ನನ್ನ ವಿಷಯಕ್ಕೆ ಬರಂಗ್ ಕೂಡುದು. ಅದಕ್ಕೆ ಅಜಿತ್ ಹೇಳ್ತಾನೆ, ಅಲ್ಲ ನೀನು ಮೇಗ್ಲು ಕನ್ಸನಿಗೆ ಏನು ಪಾಪ, ಈಗ ಶ್ರವಣ್ ಮಾವ ಮಗಳನ್ನ ಮತ್ತೆ ಅತ್ತೆನ ಕಳ್ಕೊಂಡು ಎಷ್ಟು ಸಂಕಟ ಪಡ್ತಾ ಇದ್ದಾರೆ, ಹಾಗೆ ನಿಮ್ಮ ತಂದೆ ತಾಯಿಗಳು ಕೂಡ ನಿಮ್ ಬಗ್ಗೆ ಅಷ್ಟೇ ಕಾಳಜಿಯಿಂದ ಹುಡುಕ್ತಾ ಇರ್ತಾರಲ್ವಾ, ಅಟ್ಲೀಸ್ಟ್ ಅವ್ರ ಹತ್ರ ಸೇರಿಸ್ಬೇಕು ಅನ್ನೋಂಥ ಕಾಳಜಿಯಿಂದ ಈಗ ಮಾತಾಡುತ್ತಪ್ಪ. ಅಷ್ಟು ಕೂಗ್ಕೊಬಿಡ್ತಾಳೆ. ಕೂಗ್ತಿದ್ದಾಗನೇ ಸಂಗೀತ ಅವ್ರು ಬರ್ತಾರೆ. ಸಂಗೀತ ಅವ್ರು ಬಂದ್ಬಿಟ್ಟು, ಅಜಿತ ಭೂಮಿ ಏನಿದು, ಯಾಕೆ ಕೂಗಾಡ್ತಾ ಇದ್ದೀರಾ? ಅದಕ್ಕೆ ಅಜಿತ್, ಏನಿಲ್ಲಮ್ಮ, ನನ್ ಚಿನ್ನ ಅಲ್ವಮ್ಮ, ಹಾಗೆಲ್ಲ ಬೇಸರ ಮಾಡ್ಕೊಳ್ತೀನ? ಭೂಮಿನ ಅದ್ರ ಏನಿಲ್ಲ ಅತ್ತೆ, ನಾನು ಹಾಗೆ ಬೇಸರ ಮಾಡ್ಕೊಳ್ತಾ. ಅದಕ್ಕೆ ಸಂಗೀತ ನಿನ್ ಈ ನಾಟಕ ಎಲ್ಲ ಸಾಕು, ಏನಕ್ಕೆ ಕೂಗಾಡಿದ್ದು ಅಂತ ಹೇಳಿ ಮೊದ್ಲು. ಅದಕ್ಕೆ ಅಜಿತ್ ಹೇಳ್ತಾನೆ, ಅಲ್ಲಮ್ಮ ನಿನ್ನೆ ಅವ್ರಮ್ಮನ ನೋಡಕ್ಕೆ ಅಂತ ಹೋದಾಗ ಆಗ್ಲಿಲ್ವಲ್ಲಮ್ಮ, ಅದಕ್ಕೆ ನಾನು ಇವತ್ತು ಹೋಗ್ಲೇಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ಹೇಳ್ದೆ, ನೋಡು ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರ್ತವೆ, ಹಾಗೆಲ್ಲ ಹಾಡಬಾರ್ದು ಅಂತ ಹೇಳಿ ಹೇಳ್ತಾ ಇದ್ನಮ್ಮ. ಈ ಕಡೆ ಶ್ರವಣ್ ಫೋನಲ್ಲಿ ಮಾತಾಡ್ತಾ ಇದ್ದ. ದೇವಿ ಅನಿ ಬಂದ್ಬಿಟ್ಟು, ಮಾವ ನಿಮ್ ಜೊತೆ ಮಾತಾಡ್ಬೇಕಿತ್ತು. ಅದಕ್ಕೆ ಶ್ರವಣ್, ಏನ್ ಹೇಳು ದೇವಿ ಅನಿ? ದೇವಿನ ಹೇಳ್ತಾನೆ, ನನ್ಗೆ ಯಾಕೋ ಮಾತಾಡಕ್ ಮುಜುಗರ, ಆದ್ರೂ ಕೇಳ್ತೀನಿ. ನಾ ಅಂಜುನ ಬೇರೆ ಕಡೆ ಕೊಟ್ರೆ ಬಹಳ ಮುದ್ನಿಂದ ಸಾಕಿದೀನಿ, ಹಾಗಾಗಿ ಬೇರೆ ಕಡೆ ಮದ್ವೆ ಮಾಡಿದ್ರೆ ಹೇಗೋ ಏನೋ ಅನ್ನೋ ಅಂತ ಭಯ. ಯಾಕೆ ನಮ್ಮ ನಚ್ಚಿ ಅವಳು ಚಿಕ್ಕಂದಿನಿಂದ ಆಡಿ ನೋಡಿ ಬೆಳೆದಿರೋರು, ಯಾಕೆ ನಚ್ಚಿಗೆ ತಂದ್ಕೋಬಾರ್ದು? ಅದಕ್ಕೆ ಶ್ರವಣ್ ಅಂತಾನೆ, ಅಲ್ಲಮ್ಮ ಈಗಿನೂ ಅವನು ಲವ್ ಫೇಲ್ಯೂರ್ ಆಗಿ ಈಗ ತಾನೇ ಅದರಿಂದ ಬಂದಿದ್ದಾನೆ. ಅವನ ಇಷ್ಟ ಏನಿದೆ ಅನ್ನೋದೇ ನಮಗ್ ಗೊತ್ತಿಲ್ಲ, ಜೊತೆಗೆ ಅಂಜುನು ಕೂಡ ಅವಳ ಇಷ್ಟ ಏನಿದೆ ಅನ್ನೋದೇ ಗೊತ್ತಿಲ್ಲ. ಹಾಗಂತ ನಾವು ಒಬ್ರ ಮೇಲೆ ಬಲವಂತವಾಗಿರೋದು ತಪ್ಪಲ್ವಾ? ಅದ್ರ ಬದಲು ನೋಡು. ಅದಕ್ಕೆ ದೇವಿ ಏನ್ ಹೇಳ್ತಾರೆ, ಅಲ್ಲ ಬಾವ ಮಾಡ್ಕೋಬೋದಿತ್ತಲ್ವಾ, ನನಗೂ ಆಸೆ ಇದೆ. ಅದಕ್ಕೆ ಶ್ರವಣ್, ಆಸೆ ಪಡೋದು ತಪ್ಪಲ್ಲ, ಆದ್ರೆ ಆಗ್ಲೇಬೇಕು ಅನ್ನೋದು ತಪ್ಪು. ನಾನು ಬೇರೆ ನೋಡಿದೀನಿ, ಅವರೆಲ್ಲ ಒಪ್ಕೊಂಡಿದ್ದಾರೆ, ಎಂಗೇಜ್ಮೆಂಟ್ ಮಾಡ್ಕೋಣ ಅಂದಿದ್ದಾರೆ, ಸುಮ್ಮನೆಲ್ಲ ಒಳ್ಳೇದಾಗುತ್ತೆ. ಈ ಕಡೆ ಅಜಿತ್ ಭೂಮಿ ಕೂಗಾಟ ನೋಡಿ ಸಂಗೀತ ಅವ್ರಿಗೆ ಅಂತೂ ಇಂತೂ ಇಬ್ರು ಸಮಾಧಾನ ಮಾಡಿ ಕಳಿಸ್ತಾರೆ. ಆಮೇಲೆ ಅಜಿತ್ ಇದ್ದವನು, ಅಲ್ಲ ಭೂಮಿ ಯಾಕೆ ಇಷ್ಟು ನೀನ್ ಆಟ ಮಾಡ್ತಾ ಇದೀಯ? ನೋಡು
ನಾನು ಯಾರು ಅಂತ ಕೇಳ್ತಾ ಇದೀಯಾ? ಇಲ್ಲಿವರೆಗೂ ನನ್ನ ಪರ್ಸನಲ್ ಸಂಬಂಧಪಟ್ಟಂತೆ ಎಲ್ಲವನ್ನೂ ನಿನ್ ಜೊತೆ ಹಂಚ್ಕೊಂಡಿದ್ದೀನಿ. ನನ್ನ ಮೇಲೆ ಅಧಿಕಾರ ಇಲ್ಲ ಅಂತ ಹೇಳಿ ಕೇಳ್ತಾ ಇದೀಯಲ್ವಾ? ನೀನು ನನ್ನ ಹೆಂಡತಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಸಾರಿ ಭೂಮಿ ಹೇಳ್ತೀರಾ? ಅದಕ್ಕೆ ಅಜಿತ್ ಹೇಳ್ತಾನೆ, ನನ್ನ ಒಪ್ಪಂದದ ಮದುವೆ ಪ್ರಕಾರ ಹೆಂಡತಿ ಅಂತ ಹೇಳಿದೆ, ತಪ್ಪ? ಅದಕ್ಕೆ ಭೂಮಿ, ತಪ್ಪೆ ಸಾಹೇಬ್ರೆ, ನೀವು ಇನ್ಮೇಲೆ ಇದನ್ನ ಕೇಳೋದೇ ತಪ್ಪು. ಅದಕ್ಕೆ ಅಜಿತ್ ಅಂತಾನೆ, ಆಯ್ತು ಬಿಡು, ನೀನು ಇಷ್ಟು ನೀನ್ ಅಧಿಕಾರದ ಪ್ರಶ್ನೆ ಮಾಡಿದ್ಮೇಲೆ ಆಯ್ತು ಬಿಡು. ಅದಕ್ಕಿಂತ ಹಂಗಲ್ಲ ಸಾಹೇಬ್ರೆ, ಬೇಸರ ಮಾಡ್ಕೊಳ್ಬಿಡ್ತಾನೆ. ಇಲ್ಲಿ ಬೆಳಗಾಗ್ತಿದ್ದಾಗೇನೆ ಸಂಗೀತ ಅವರು ಪೂಜೆ ಮಾಡಿಸ್ತಾರೆ, ಇಬ್ರು ಕೈಲಿ ಪೂಜೆ ಮಾಡಿಸ್ಬಿಟ್ಟು, ನಾನು ಇವರಿಬ್ರು ಹನಿಮೂನಿಗೆ ಕಳ್ಸೋಣ ಅಂತ ಇದ್ದೀನಿ. ಯಾಕೆಂದ್ರೆ ಆಗ್ಲಿಂದ ಅನ್ಕೋತಾನೆ ಇದ್ದೆ, ಕಳ್ಸಕ್ಕಾಗಿಲ್ಲ, ಈಗ ಹನಿಮೂನ್ಗೆ ಹೋಗಿ ಬರ್ಲಿ ಬಿಡಿ. ಅದಕ್ಕೆ ನಚ್ಚಿ ಅಂತೀನಿ, ಓ ಬ್ರೋ, ಅದಕ್ಕೆ ಇಬ್ರು ಕೂಡ ಹನಿಮೂನು ಹೋಗಿ ಬನ್ನಿ, ಎಂಜಾಯ್ ಮಾಡಿ. ಅದಕ್ಕೆ ಅಜಿತ್ ಭೂಮಿ ಒಬ್ರಿಗೊಬ್ರು ಪರಸ್ಪರ ಮುಖ ನೋಡ್ಕೊಳ್ತಾರೆ. ಸಂಗೀತ ಅಂತೂ ಬಹಳ ಖುಷಿ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.